ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಉತ್ತರನ ಪೌರುಷ. ಕೌರವರ ಸೇನೆಯು ಉತ್ತರ ದಿಕ್ಕಿನಿಂದ ಆಕ್ರಮಣ ನಡೆಸಿದ್ದನ್ನು ದೂತರು ಬಂದು ತಿಳಿಸಿದರು. ಆಗ ಅರಮನೆಯಲ್ಲಿದ್ದ ವಿರಾಟರಾಜನ ಕುಮಾರ ಉತ್ತರ ಕುಮಾರನು ಕೌರವರು ಆಕ್ರಮಣ ಮಾಡಿದ ಸುದ್ದಿಯನ್ನು ಕೇಳಿ ಹೆಂಗಳೆಯರ ಎದುರಿಗೆ ತನ್ನ ಪೌರುಷವನ್ನು ಪ್ರದರ್ಶಿಸಿದನು. ಕೌರವರ ಸೇನೆಯಲ್ಲಿರುವ ಭೀಷ್ಮರು ಮುಪ್ಪಿನ ಮುದುಕರು, ದ್ರೋಣಾಚಾರ್ಯರು ಬ್ರಾಹ್ಮಣರು, ಕರ್ಣನು ಸೂತಪುತ್ರನು, ಕೃಪ ಅಶ್ವತ್ಥಾಮರು ಸಹ ಪರಾನ್ನದಿಂದ ಬದುಕಿದವರು. ಕ್ಷತ್ರಿಯನಾದ ನನ್ನ ವಿರುದ್ಧವಾಗಿ ಇವರ್ಯಾರು ಯುದ್ಧ ಮಾಡಲಾರರು. ಶಕುನಿ, ಶಲ್ಯ, ದುಶಾಸನ ಮುಂತಾದವರನ್ನು ನಾನು ಸರಳವಾಗಿಯೇ ಸೋಲಿಸುತ್ತೇನೆ. ನನ್ನ ರಥವನ್ನು ಸಿದ್ಧಪಡಿಸಿರಿ ಎಂದು ಆದೇಶ ನೀಡಿದನು. ಆ ಕ್ಷಣದಲ್ಲಿ ಉತ್ತರ ಕುಮಾರನಿಗೆ ತನಗೆ ಯೋಗ್ಯ ಸಾರಥಿ ಇಲ್ಲವೆಂಬ ಅರಿವಾಯಿತು. ಯೋಗ್ಯ ಸಾರಥಿ ಇದ್ದರೆ ನಾನೇನು ಮಾಡುತ್ತೇನೆ ಎಂಬುದನ್ನು ತೋರಿಸುತ್ತಿದ್ದೆ. ಈಗೇನು ಮಾಡಲಿ ಎಂದು ಉತ್ತರ ಕುಮಾರನು ಹತಾಶನಾದನು. ಆಗ ಬೃಹನ್ನಳೆಯನ್ನು ನೋಡುತ್ತಾ ಸೈರಂಧ್ರಿಯು, ರಾಜಕುಮಾರ, ನಿನ್ನ ತಂಗಿ ಉತ್ತರೆಗೆ ನಾಟ್ಯ ಕಲಿಸುವ ಬೃಹನ್ನಳೆ ಸಾರಥ್ಯವನ್ನು ಮಾಡಿದವಳು. ಅವಳನ್ನೇ ಸಾರಥಿಯನ್ನಾಗಿಸಿಕೊಂಡು ಯುದ್ಧಕ್ಕೆ ಹೋಗಬಹುದು ಎಂದು ಹೇಳಿದಳು. ನಪುಸಂಕನನ್ನು ಸಾರಥಿಯನ್ನಾಗಿಸಿಕೊಂಡು ಯುದ್ಧ ಮಾಡಲೆ? ಅಂತಹವನನ್ನು ಮುಂದಿಟ್ಟುಕೊಂಡು ಯುದ್ಧರಂಗಕ್ಕೆ ಹೋದರೆ ನನಗೆ ಅವಮಾನವು. ಬೇರೆ ಯಾರನ್ನಾದರೂ ಕರೆತನ್ನಿರಿ ಎಂದು ಘೋಷಿಸಿದನು. ಅಂತಃಪುರದಲ್ಲಿದ್ದ ಮಹಿಳೆಯರು, ಉತ್ತರ ಕುಮಾರ, ಈಗಾಗಲೇ ಕೌರವರು ಆಕ್ರಮಣ ನಡೆಸಿದ್ದಾರೆ. ನಾವು ತಡ ಮಾಡಿದರೆ ಅರಮನೆಯವರೆಗೂ ಬಂದು ಬಿಡುತ್ತಾರೆ. ಮಹಾರಾಜ ಮತ್ತು ನಮ್ಮ ಸೇನೆ ದಕ್ಷಿಣ ದಿಕ್ಕಿಗೆ ಹೋಗಿದೆ. ಅದಿನ್ನೂ ತಿರುಗಿ ಬಂದಿಲ್ಲ. ಆದ್ದರಿಂದ ತಡ ಮಾಡದೆ ಬೃಹನ್ನಳೆಯೊಂದಿಗೆ ಯುದ್ಧ ಮಾಡಿ ಜಯಗಳಿಸಿ ಬನ್ನಿರಿ ಎಂದು ಹೇಳಿದರು. ಆಗ ಉತ್ತರ ಕುಮಾರನಿಗೆ ಸಮಾಧಾನವಾಗಿ ಕವಚಗಳನ್ನು ಧರಿಸಿ ರಥದಲ್ಲಿ ಶಸ್ತ್ರಾಸ್ತ್ರಗಳನ್ನು ತುಂಬಿಸಿದನು. ತಂಗಿ ಉತ್ತರೆ ಮತ್ತು ಉಳಿದ ಸ್ತ್ರೀಯರು ಆರತಿ ಎತ್ತಿ ಜಯಶಾಲಿಯಾಗಿ ಬಾ ಎಂದು ಹರಸಿದರು. ಉತ್ತರೆಯು, ಅಣ್ಣ, ಕುರುರಾಜರು ಉತ್ತಮ ವಸ್ತ್ರಗಳನ್ನು ಧರಿಸಿರುತ್ತಾರೆ. ನನ್ನ ಗೊಂಬೆಗಳಿಗಾಗಿ ಅವರ ವಸ್ತ್ರಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಳು. ಹಾಗೆ ಮಾಡುತ್ತೇನೆ ಎಂದು ಉತ್ಸಾಹದಿಂದಲೇ ಉತ್ತರ ಕುಮಾರನು ರಥವನ್ನೇರಿದನು. ಬೃಹನ್ನಳೆ ರಥವನ್ನು ಊರ ಹೊರಗೆ ತಂದಾಗ ಸಾಗರದಂತಿರುವ ಕುರುಸೇನೆಯನ್ನು ಗಮನಿಸಿದ ಉತ್ತರನ ಕೈಕಾಲುಗಳು ನಡುಗತೊಡಗಿದವು. ಮೊದಲು ಬೃಹನ್ನಳೆ, ನಾನು ಯಾರೊಡನೆ ಯುದ್ಧ ಮಾಡಲಿ? ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ ಇವರಲ್ಲಿ ಯಾರೇ ಎದುರಾಗಲಿ ನಾನು ಯುದ್ಧ ಮಾಡುವ ರೀತಿಯನ್ನು ನೋಡಿ ಅತ್ಯಾಶ್ಚರ್ಯಪಡುವೆ ಎಂದು ಹೇಳಿದ ಉತ್ತರ ಕುಮಾರ ಈಗ ಮಾತನಾಡದಂತಾಗಿ ತೊದಲತೊಡಗಿದನು. ಕೌರವ ಸೇನೆ ದೊಡ್ಡದಾಗಿದೆ. ನನ್ನ ತಂದೆಗೆ ನಾನೊಬ್ಬನೇ ಮಗ. ರಥವನ್ನು ಹಿಂತಿರುಗಿಸು. ನಿನಗೆ ಬಹುಮಾನ ಬೇಕಾದರೆ ತಂದೆಯಿಂದ ಕೊಡಿಸುತ್ತೇನೆ. ಈ ವಿಶಾಲ ಸೇನೆಯನ್ನು ನಾನೊಬ್ಬನೇ ಹೇಗೆ ಎದುರಿಸಲಿ? ಸದ್ಯ ಪ್ರಾಣ ಉಳಿದರೆ ಸಾಕು. ಬೇಗ ರಥವನ್ನು ಹಿಂತಿರುಗಿಸು. ವಿರಾಟನಗರ ಸೇರಿ ನಿರ್ಧಾರ ಮಾಡೋಣ ಎಂದು ಒಂದೇ ಸಮನೆ ಬಡಬಡಿಸತೊಡಗಿದನು. ಉತ್ತರ ಕುಮಾರನಿಗೆ, ರಾಜಕುಮಾರ, ನೀನು ಯುದ್ಧ ಮಾಡಲು ಬಂದವನಲ್ಲವೇ? ಈಗ ಹೆದರುವೆ ಏಕೆ ಎಂದು ಹೇಳಿದಾಗ ಉತ್ತರ ಕುಮಾರನು ರಥದಿಂದ ಜಿಗಿದು ಅರಮನೆಯ ಕಡೆಗೆ ಓಡತೊಡಗಿದನು. ಬೃಹನ್ನಳೆ ವೇಗವಾಗಿ ಓಡಿ ಹೋಗಿ ಉತ್ತರನನ್ನು ಹಿಡಿದು ತಂದು ರಥಕ್ಕೆ ಕಟ್ಟಿ ರಥವನ್ನು ಊರ ಹೊರಗಿನ ಬನ್ನಿ ಮರದ ಕಡೆಗೆ ಓಡಿಸಿದಳು. ಬನ್ನಿ ಮರದ ಬಳಿ ರಥ ನಿಲ್ಲಿಸಿ, ರಾಜಕುಮಾರ, ಈ ಮರ ಹತ್ತಿ ಅಲ್ಲಿರುವ ಗಂಟನ್ನು ಬಿಚ್ಚಿಕೊಂಡು ಬಾ ಎಂದಳು. ಅಯ್ಯೋ, ಅದು ಹೆಣ ಎಂದು ಕಂಗಾಲಾಗಿ ಉತ್ತರ ಕುಮಾರನು ಚೀರಿಕೊಂಡನು. ಬೃಹನ್ನಳೆಯು, ಹೆದರಬೇಡ, ಗಂಟನ್ನು ಕೆಳಗಿಳಿಸು ಎಂದಾಗ ಉತ್ತರನು ಆ ಗಂಟನ್ನು ಕೆಳಗಿಳಿಸಿ ತಂದನು. ಬೃಹನ್ನಳೆ ಅದರಲ್ಲಿರುವ ಗಾಂಧೇವ, ಧನಸ್ಸು, ಅಕ್ಷಯ ಬಾಣಗಳನ್ನು ತೆಗೆದುಕೊಂಡು ಉಳಿದ ಅಸ್ತ್ರಗಳನ್ನು ರಥದಲ್ಲಿಡಿಸಿದನು. ಈ ಶಸ್ತ್ರಾಸ್ತ್ರಗಳನ್ನು ನೋಡಿದಾಗ ಉತ್ತರನಿಗೆ ಆಶ್ಚರ್ಯವಾಯಿತು. ಮಹಾನುಭಾವ, ನೀನು ಯಾರು? ಈ ಶಸ್ತ್ರಾಸ್ತ್ರಗಳು ಯಾರವು ಎಂದು ಕೇಳಿದನು. ಮಹಾತ್ಮ, ನೀನು ಯಾರು? ಇಂದ್ರನೇ, ಶಿವನೇ, ನಿನ್ನನ್ನು ನೋಡಿ ನನಗೆ ವೀರನಂತೆ ಎನಿಸುತ್ತಿದೆ.
ಮೊದಲು ನೀನಾರೆಂಬುದನ್ನು ತಿಳಿಸು ಎಂದು ಬೇಡಿಕೊಂಡನು. ಉತ್ತರ ಕುಮಾರನಿಗೆ ಬೃಹನ್ನಳೆಯು ಸತ್ಯ ಸಂಗತಿಯನ್ನು ತಿಳಿಸಿದಳು. ರಾಜಕುಮಾರ, ನಾನು ಪಾಂಡವರಲ್ಲಿ ವೀರನಾದ ಅರ್ಜುನನು ಜೂಜಾಟದಲ್ಲಿ ನಮ್ಮಣ್ಣ ಸೋತಾಗ ನಾವೆಲ್ಲ ವನವಾಸಿಗಳಾದೆವು. 1 ವರ್ಷದಿಂದ ನಿಮ್ಮ ರಾಜ್ಯದಲ್ಲಿಯೇ ಅಜ್ಞಾತವಾಸದಲ್ಲಿದ್ದೆವು. ಕಂಕನೇ ಯುಧಿಷ್ಠಿರನು, ಬಲ್ಲವನೇ ಭೀಮಸೇನನು, ಸೈರಂಧ್ರಿಯೇ ದ್ರೌಪದಿಯು, ಅಕ್ಷಯ ಶಾಲೆಯ ಪ್ರಮುಖ ಗ್ರಂಥಿಕನೇ ನಕುಲನು, ಗೋಶಾಲೆಯ ಪ್ರಮುಖನಾದ ತಂತಿಪಾಲನೆ ಸಹದೇವನು ಎಂದು ಎಲ್ಲರ ಬಗ್ಗೆ ತಿಳಿಸಿದನು. ಉತ್ತರ ಕುಮಾರನು ಅರ್ಜುನನ ಪಾದಗಳಿಗೆರಗಿ, ಮಹಾತ್ಮರೇ, ನಿಮ್ಮನ್ನು ತಿಳಿಯದೆ ನಮ್ಮ ರಾಜ್ಯದಲ್ಲಿ ಸೇವಕರಂತೆ ನೋಡಿಕೊಂಡೆವು, ನಮ್ಮನ್ನು ಕ್ಷಮಿಸಿ ಎಂದು ಬೇಡಿಕೊಂಡನು. ಅರ್ಜುನನು, ನಾವು ಅಜ್ಞಾತವಾಸದಲ್ಲಿದ್ದೆವು, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಈಗ ಮೊದಲು ಕೌರವರನ್ನು ಸೋಲಿಸಿ ಗೋವುಗಳನ್ನು ರಕ್ಷಿಸೋಣ, ಅನಂತರ ಉಳಿದ ವಿಚಾರ ಎಂದು ಹೇಳಿ ನೀನು ರಥವನ್ನು ನಡೆಸು, ನಾನೇ ಯುದ್ಧವನ್ನು ಮಾಡುತ್ತೇನೆ ಎಂದು ಅರ್ಜುನ ಹೇಳಿದಾಗ ಉತ್ತರ ಕುಮಾರನಿಗೆ ಸಂತಸವಾಯಿತು. ಅರ್ಜುನನು ಗಾಂಧೀವ ಧನಸ್ಸಿನ ಠೇಂಕಾರವನ್ನು ಮಾಡಿ ತನ್ನಲ್ಲಿದ್ದ ದೇವದತ್ತ ಶಂಖದ ಧ್ವನಿ ಮಾಡಿದನು. ಕೌರವರ ಸೇನೆಯಲ್ಲಿದ್ದ ಭೀಷ್ಮ, ದ್ರೋಣ ಮುಂತಾದವರಿಗೆ ಅರ್ಜುನನೇ ಯುದ್ಧಕ್ಕೆ ಬಂದಿದ್ದಾನೆಂದು ತಿಳಿದು ಬಂತು. ಅರ್ಜುನನು ಮೊದಲಿಗೆ ದುರ್ಯೋಧನನಿದ್ದಲ್ಲಿಗೆ ತನ್ನ ರಥವನ್ನು ಓಡಿಸುವಂತೆ ಉತ್ತರ ಕುಮಾರನಿಗೆ ಹೇಳಿದನು. ದುರ್ಯೋಧನನು ಆಘಾತ ತಡೆಯಲಾರದೆ ಪಲಾಯನ ಮಾಡಿದನು. ತನ್ನ ಬತ್ತಳಿಕೆಯಿಂದ ಅಸಂಖ್ಯ ಬಾಣಗಳನ್ನು ತೆಗೆದು ಸೈನಿಕರ ಮೇಲೆ ಅರ್ಜುನನು ಪ್ರಯೋಗಿಸಿದಾಗ ಅವರೆಲ್ಲ ನೆಲಕ್ಕುರುಳಿದರು. ಅನಂತರದಲ್ಲಿ ಕರ್ಣನೊಂದಿಗೆ ಅರ್ಜುನನು ಯುದ್ಧವನ್ನು ಆರಂಭಿಸಿದನು. ಕರ್ಣನು ಗಾಯಗೊಂಡು ದೂರ ಸರಿದನು. ಕೃಪ, ದ್ರೋಣ, ಭೀಷ್ಮರು ಅರ್ಜುನನ ಪರಾಕ್ರಮವನ್ನು ಕಂಡು ವಿಸ್ಮಿತರಾದರು. ಅರ್ಜುನನು ಒಬ್ಬೊಬ್ಬರನ್ನಾಗಿ ಏಕೆ ಎದುರಿಸುವುದು ಎಂದು ಆಲೋಚಿಸಿ ಸಂಮೋಹನಾಸ್ತ್ರವನ್ನು ಪ್ರಯೋಗಿಸಿದಾಗ ಅವರೆಲ್ಲ ಹತಚೇತನರಾದರು. ಶತ್ರುಗಳು ಪ್ರಜ್ಞೆ ತಪ್ಪಿ ಬಿದ್ದಿರಲು ಅರ್ಜುನನು ಉತ್ತರೆಯ ಮಾತನ್ನು ಜ್ಞಾಪಕಕ್ಕೆ ತಂದುಕೊಂಡು ಉತ್ತರನನ್ನು ಕರೆದು, ರಾಜಕುಮಾರ, ಕೌರವರೆಲ್ಲರೂ ಮೈಮರೆತು ಬಿದ್ದಿದ್ದಾರೆ. ಈಗ ರಥವು ಅವರ ಮಧ್ಯೆ ನಡೆಯಲಿ. ನೀನು ಹೋಗಿ ದ್ರೋಣ ಕೃಪರ ಬಿಳಿಯ ಬಟ್ಟೆಗಳನ್ನು, ಕರ್ಣನ ಹಳದಿ ಬಟ್ಟೆಯನ್ನು, ಅಶ್ವತ್ಥಾಮನ ದುರ್ಯೋಧನರ ನೀಲಿ ಬಟ್ಟೆಗಳನ್ನು ತೆಗೆದುಕೊಂಡು ಬಾ. ಭೀಷ್ಮನ ಹತ್ತಿರಕ್ಕೆ ಹೋಗಬೇಡ, ಅವನು ಎಚ್ಚರವಾಗಿರಬಹುದು. ಅವನು ನನ್ನ ಅಸ್ತ್ರಕ್ಕೆ ಪ್ರತಿಯನ್ನು ಬಲ್ಲವನು ಎಂದನು. ಅದರಂತೆ ಉತ್ತರನು ರಥವನ್ನು ಮುಂದೆ ತೆಗೆದುಕೊಂಡು ಹೋಗಿ ಮಧ್ಯೆ ಇಳಿದು ಆ ಬಣ್ಣ ಬಣ್ಣದ ವಸ್ತ್ರಗಳನ್ನು ತಂದನು. ಅವುಗಳನ್ನು ತೆಗೆದುಕೊಂಡು ಹಿಂತಿರುಗಿ ಹೋಗುತ್ತಿರುವಾಗ ಅವನನ್ನು ಕಂಡ ಭೀಷ್ಮರು ಅವನ ಮೇಲೆ ಬಾಣಪ್ರಯೋಗ ಮಾಡಿದರು. ಅರ್ಜುನನು ಬಾಣಪ್ರಯೋಗ ಮಾಡಿ ಭೀಷ್ಮನನ್ನು ಹೊಡೆಯದೆ ಅವನ ಕುದುರೆಗಳನ್ನು, ಸಾರಥಿಯನ್ನು ಹೊಡೆದು ರಥಗಳ ಗುಂಪಿನಿಂದ ರಾಹುಮುಕ್ತನಾದ ಸೂರ್ಯನಂತೆ ಹೊರಕ್ಕೆ ಬಂದನು. ಅಷ್ಟು ಹೊತ್ತಿಗೆ ಕೌರವನು ಎಚ್ಚೆತ್ತು ಏಕಾಏಕಿಯಾಗಿ ರಣಮಧ್ಯದಲ್ಲಿ ಹೋಗುತ್ತಿರುವ ಅರ್ಜುನನನ್ನು ನೋಡಿ, ಇವನು ನಿಮ್ಮಿಂದ ಹೇಗೆ ತಪ್ಪಿಸಿಕೊಂಡನು, ಅವನನ್ನು ಏಕೆ ಹಿಡಿದು ಹಾಕಲಿಲ್ಲ ಎಂದು ತನ್ನ ಕಡೆಯವರನ್ನು ಆಕ್ಷೇಪಿಸಿದನು. ಭೀಷ್ಮರು ಆ ಮಾತನ್ನು ಕೇಳಿ ನಗುತ್ತಾ, ನಿನ್ನ ಬುದ್ಧಿಯೂ ವೀರ್ಯವೂ ಎಲ್ಲಿ ಹೋದವು ದುರ್ಯೋಧನ? ಬಿಲ್ಲು ಬಾಣಗಳನ್ನು ಬಿಟ್ಟು ಏಕೆ ಇದುವರೆಗೆ ತೆಪ್ಪೆಗೆ ಬಿದ್ದಿದ್ದೆ? ಅರ್ಜುನನು ಕ್ರೂರ ಕರ್ಮಿಯಲ್ಲ, ಪಾಪ ಮಾಡುವವನಲ್ಲ. 3 ಲೋಕವನ್ನು ಕೊಡುತ್ತೇನೆಂದರೂ ಸ್ವಧರ್ಮವನ್ನು ಮೀರುವವನಲ್ಲ. ಆದ್ದರಿಂದ ನಾವೆಲ್ಲರೂ ಯುದ್ಧದಲ್ಲಿ ಪ್ರಾಣ ಕಳೆದುಕೊಳ್ಳದೆ ಬದುಕಿಕೊಂಡಿದ್ದೇವೆ. ಎಲೈ ಕುರುವೀರ, ಬೇಗ ಕುರುದೇಶವನ್ನು ಸೇರಿಕೋ. ಪಾರ್ಥನು ಗೋವುಗಳನ್ನು ತೆಗೆದುಕೊಂಡು ಹೋಗಲಿ ಎಂದರು. ತನ್ನ ಹಿತಕ್ಕಾಗಿ ಭೀಷ್ಮರು ಹೇಳಿದ ಈ ಮಾತುಗಳನ್ನು ಕೇಳಿ ದುರ್ಯೋಧನನು ಯುದ್ಧದ ಮೇಲಣ ಆಸೆಯನ್ನು ಬಿಟ್ಟು ತಣ್ಣಗಾಗಿ ನಿಟ್ಟುಸಿರುಗರೆದು ಸುಮ್ಮನಾದನು. ಎಲ್ಲರೂ ದುರ್ಯೋಧನನನ್ನು ರಕ್ಷಿಸಿಕೊಂಡು ಹಿಂತಿರುಗಿ ಹೋಗುವುದೇ ಒಳ್ಳೆಯದೆಂದು ತೀರ್ಮಾನಿಸಿದರು. ಅರ್ಜುನನು ಉತ್ತರನನ್ನು ಕರೆದು, ರಾಜಕುಮಾರ, ಈ ಗೋಪಾಲಕರೊಡನೆ ಹಸುಗಳನ್ನು ಕಳುಹಿಸಿಕೊಡು. ಅವರು ಮುಂದಾಗಿ ಊರಿಗೆ ಹೋಗಿ ನಿನಗೆ ಉಂಟಾದ ಜಯವನ್ನು ತಿಳಿಸಿ ಸಂತೋಷಗೊಳಿಸಲಿ. ನಾವು ಕುದುರೆಗಳಿಗೆ ನೀರು ಕುಡಿಸಿ ಉಪಚಾರ ಮಾಡಿ ಮಧ್ಯಾಹ್ನದ ಮೇಲೆ ಹೋಗೋಣ ಎಂದು ಹೇಳಿದನು.
ಅದರಂತೆ ಉತ್ತರ ಕುಮಾರನು ಧೂತರನ್ನು ಕರೆದು ಊರಿಗೆ ಹೋಗಿ ತನ್ನ ಜಯವನ್ನು ತಿಳಿಸುವಂತೆ ಅವರಿಗೆ ಅಪ್ಪಣೆ ಮಾಡಿದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.